ಪುಟ್ಟ ಕಿರು ಪರಿಚಯ. ನನ್ನ ಹೆಸರು ಸಿಂಚನ ಜಿಯ. ನಾನು ಮೈಸೂರಿನ ಮಹಾರಾಣಿ ಕಾಲೇಜಿನಲ್ಲಿ ಪದವಿಯನ್ನು ಮುಗಿಸುತ್ತೇನೆ. ತದನಂತರ ಇದರ ಜೊತೆಗೆ ಕವನ, ಕವಿತೆ, ಲೇಖನಗಳನ್ನು ಬರೆಯುವುದು ನನ್ನ ಹವ್ಯಾಸ. ಹಾಗೆಯೇ ಭಾವನೆಗಳ ಬೆನ್ನೇರಿ ಎಂಬ ಒಂದು ಲೇಖನದ ಪುಸ್ತಕವನ್ನು ಬಿಡುಗಡೆ ಮಾಡಿರುತ್ತೇನೆ. ಆತ್ಮದ ಆತ್ಮೀಯಳು ಎಂಬ ಒಂದು ಕವನ ಸಂಕಲನವನ್ನು ಬಿಡುಗಡೆ ಮಾಡಿರುತ್ತೇನೆ. ಹಾಗೆಯೇ ಇದೇ ಒಂದು ವೇದಿಕೆಯಲ್ಲಿ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಅನ್ನು ಪಡೆದಿರುತ್ತೇನೆ. ಹಾಗೆ ಕರ್ನಾಟಕ ಕಣ್ಮಣಿ ಎಂಬ ರಾಜ್ಯ ಪ್ರಶಸ್ತಿಯನ್ನು ಪಡೆದಿರುತ್ತೇನೆ. ಇದೀಗ ಬದುಕು ಎಂಬ ಕವನವನ್ನು ಈ ಕವಿಗೋಷ್ಠಿಯಲ್ಲಿ ಹೇಳಲು ಇಚ್ಛಿಸುತ್ತೇನೆ. ಬದುಕು ಭರವಸೆಯ ಹೊಳಪು, ಭರಿಸದಿರು ಅನ್ಯಾಯಗಳ ತೊಡಕು. ಬದುಕು ಇದುವೇ ಅರಿತರೆ ಆಗುವುದಿಲ್ಲ ನಡುಕು. ಬದುಕು ಇದುವೇ ಅರಿತರೆ ಆಗುವುದಿಲ್ಲ ನಡುಕು. ಬದುಕು ನಮ್ಮೆಲ್ಲರ ಮೆಚ್ಚಿನ ಬದುಕು, ಕಷ್ಟ ಸುಖಗಳ ಸಮ್ಮಿಲನದ ಹೊರತು. ಅಕ್ಷಯ ಪಾತ್ರೆಯಲ್ಲಿ ಸಿಗುವ ಅಮೃತ ಈ ಬದುಕು. ಭಯ ಭಕ್ತಿಗಳ ಭಾವ ತುಂಬಿದ ಬದುಕು. ಬರಡು ಭೂಮಿಗೆ ನೀರು ಸುರಿಸಿದರೆ ಆಗುವ ಪರಿಸ್ಥಿತಿಯೇ ಈ ಬದುಕು. ಭಾರವಾದ ಭಾವನೆಗಳ ಪರಿಹರಿಸಿ ಸಹಕಾರ ನೀಡುವ ಶಕ್ತಿಯೇ ಈ ಬದುಕು. ಸಹಕಾರ ನೀಡುವ ಶಕ್ತಿಯೇ ಈ ಬದುಕು. ಸಾಧ್ಯವಿಲ್ಲ ಎಂಬ ವಿಷಯಗಳ ಸಾಧಿಸಲ್ಪಡುವ ಸಾಧನವೇ ಈ ಬದುಕು. ಅಬಲೆಯರ ಬಲಶೀಲಗೊಳಿಸುವ ವೇದಿಕೆ ಈ ಬದುಕು. ಹೆದರಿಕೆಗೆ ಸ್ಥೈರ್ಯ ತುಂಬುವ ವೇದಿಕೆ ಈ ಬದುಕು. ಕೋಪ ತಾಪಗಳ ತಣ್ಣಗಾಗಿಸುವ ತಂಗಾಳಿ ಈ ಬದುಕು. ಈ ನಮ್ಮ ನೆಚ್ಚಿನ ಬದುಕು. ಸ್ವಾರ್ಥವೆಲ್ಲ ಹೊಡೆದೋಡಿಸಿ ನಿಸ್ವಾರ್ಥ ಭಾವ ತುಂಬಿಸುವ ಪವಿತ್ರತೆ ಇರುವುದು ಈ ಬದುಕಲ್ಲಿ. ಸ್ವಾರ್ಥವೆಲ್ಲ ಹೊಡೆದೋಡಿಸಿ ನಿಸ್ವಾರ್ಥ ಭಾವ ತುಂಬಿಸುವ ಪವಿತ್ರತೆ ಇರುವುದು ಈ ಬದುಕಲ್ಲಿ. ನಾನು ನನ್ನದೆಂಬ ನಾನತ್ವ ನರಳಿಸಿ ನನ್ನವರು ನನಗಾದವರು ಎಂಬುದನ್ನು ಕಲಿಸಿ ನಲಿಸುವುದೇ ಈ ಬದುಕು. ಸರ್ವಸ್ವವನ್ನು ಕಲಿಸುವ ನಮ್ಮಲ್ಲಿನ ಸರ್ವತೋಮುಖ ಬೆಳವಣಿಗೆಗೆ ಆಗಾಗ ಎಚ್ಚರಿಕೆಗಳನ್ನು ನೀಡುವ ಬದುಕೆ ಈ ಬದುಕು. ಸ್ವರ್ಗ ಈ ಬದುಕು. ನಮ್ಮ ನೆಚ್ಚಿನ ಬದುಕು ಈ ಬದುಕು. ಧನ್ಯವಾದಗಳು.